ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಕಳೆದ 4 ವರ್ಷಗಳ ಆಡಳಿತ ಅವಧಿಯಲ್ಲಿ ಮಡಿಕೇರಿ ನಗರಸಭೆಯ ಬಿಜೆಪಿ ಆಡಳಿತ ಮಂಡಳಿ ಅಗತ್ಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಜನಸಾಮಾನ್ಯರನ್ನು ವಂಚಿಸಿರುವುದಾಗಿ ಆರೋಪಿಸಿ ಮಡಿಕೇರಿ ನಗರ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮಡಿಕೇರಿ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ AS ಪ್ರಕಾಶ್ ಆಚಾರ್ಯ, ಜಿಲ್ಲಾ ಕಾಂಗ್ರೆಸ್ ಪ್ರಮುಖರಾದ TP ರಮೇಶ್ ಅವರ ನೇತೃತ್ವದಲ್ಲಿ ಮಂಗಳವಾರ ಬೆಳಗ್ಗೆ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ನಗರಸಭಾ ಕಚೇರಿವರೆಗೆ ಕಾಂಗ್ರೆಸ್ ಪ್ರಮುಖರು ಮತ್ತು ಸದಸ್ಯರು ಘೋಷಣೆಗಳ ಸಹಿತ ಪ್ರತಿಭಟನೆಯನ್ನು ನಡೆಸಿ ತಮ್ಮ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. TP ರಮೇಶ್ ಅವರು ಈಗಾಗಲೇ ನಮ್ಮ TP ರಮೇಶ್ ಹೇಳಿರೋದ್ರಿಂದ ಅದೆಲ್ಲ ಪಾಯಿಂಟ್ಸ್ ಅಲ್ಲೇ ಇರೋದ್ರಿಂದ ನಾವು ಹೆಚ್ಚಿಗೆ ಮಾತಾಡಲಿಕ್ಕೋಗಲ್ಲ. ಇಂಥವ್ರನ್ನ ತಕ್ಷಣ ಕೆಲಸ ಕಾರ್ಯ ಮಾಡಬೇಕು. ಮಳೆಗಾಲ ಆರಂಭ ಆಗ್ತಾ ಇದೆ. ಮಳೆಗಾಲಕ್ಕೆ ಸಂಬಂಧಪಟ್ಟಂಥ ಮುಂಜಾಗ್ರತಾ ಕ್ರಮಗಳು ಅನೇಕ ಆಗಲಿ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಇನ್ನೂ ಆರಂಭ ಆಗಿಲ್ಲ. ಅದರ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡಬೇಕು. ಮತ್ತು ಕಾಮಗಾರಿಗಳು ಕೂಡ ಅರ್ಥ ಆಗಿದೆ, ಅರ್ಥ ಆಗಲಿಲ್ಲ. ನಗರಸಭೆಯ ಮುಂಭಾಗ ಕೆಲ ಕಾಲ ಪ್ರತಿಭಟನೆ ನಡೆಸಿದ ಬಳಿಕ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಆಚಾರ್ಯ ಮಾತನಾಡಿ, ಆಡಳಿತ ಪಕ್ಷದೊಳಗಿನ ಹೊಂದಾಣಿಕೆಯ ಕೊರತೆಯಿಂದ ಮಡಿಕೇರಿ ನಗರಸಭೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಉತ್ತಮ ಆಡಳಿತದ ನಿರೀಕ್ಷೆಯಲ್ಲಿ ಬಹುಮತ ನೀಡಿದ ಜನರಿಗೆ ಮಡಿಕೇರಿ ಕ್ಷೇತ್ರದ ಶಾಸಕರು ಒದಗಿಸಿರುವ ವಿಶೇಷ ಅನುದಾನದಿಂದಷ್ಟೇ ನಗರದಲ್ಲಿಂದು ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇವೆ. ಮುಂಗಾರು ಸಮೀಪಿಸಿದ್ರೂ ನಗರಸಭೆ ವ್ಯಾಪ್ತಿಯ ವಿವಿಧ ಬಡಾವಣೆಗಳಲ್ಲಿ ತಡೆಗೋಡೆ ಮತ್ತು ರಸ್ತೆಗಳ ಕಾಮಗಾರಿ ಆರಂಭಗೊಂಡಿಲ್ಲ. ನಗರ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದೆ. ಈ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಬಿಜೆಪಿ ಆಡಳಿತ ಯಾವುದೇ ಪ್ರಯತ್ನವನ್ನು ನಡೆಸ್ತಾ ಇಲ್ಲ. ಮುಂಬರುವ ನಗರಸಭಾ ಚುನಾವಣೆಯಲ್ಲಿ ಇವರಿಗೆ ಜನತೆ ತಕ್ಕ ಪಾಠವನ್ನು ಕಲಿಸಲಿದ್ದಾರೆಂದು ಸ್ಪಷ್ಟಪಡಿಸಿದರು. ಮಡಿಕೇರಿ ನಗರ ಕಾಂಗ್ರೆಸ್ನ ವತಿಯಿಂದ ಒಂದು ಮಡಿಕೇರಿ ನಗರಸಭೆಯ ಒಂದು ದುರಾಡಳಿತ ಅಂತೇಳಿ ಹೇಳಬೇಕಾಗ್ತದೆ. ಸುಮಾರು 4.25 ವರ್ಷದಿಂದ ಮಡಿಕೇರಿ ನಗರಸಭೆನ BJP ಆಡಳಿತ ಮಾಡ್ತಾ ಇದೆ.
ಜನರಿಗೆ ಗೊತ್ತಾಗಿದೆ ಮಡಿಕೇರಿ ನಗರಸಭೆನ ಯಾವ ರೀತಿ ಆಡಳಿತ ಮಾಡಿದ್ದಾರೆ ಅಂತೇಳಿ. ಯಾವುದೇ ಒಂದು ಸ್ವಚ್ಛತೆ ಆಗಲಿ ಅಭಿವೃದ್ಧಿ ಆಗಲಿ ಯಾವುದನ್ನು ಕಾಣದಂಥ ಈ ನಗರಸಭೆಗೆ ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಈಗಾಗಲೇ ನಮ್ಮ ನೆಚ್ಚಿನ ಶಾಸಕರಾದ ಮಂತ್ರಿಗಳವರ ಒಂದು ನಗರಸಭೆಗೆ ಕೈ ಜೋಡಿಸಿದ್ರಿಂದಾಗಿ ಒಂದಷ್ಟು ಕೆಲಸಗಳಾಗಿದೆ. ಅದು ಬಿಟ್ಟರೆ ಬೇರೆ ನಗರಸಭೆಯ 16 ಜನ ಏನು BJP ಸದಸ್ಯರನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅವರೆಲ್ಲ ಆಡಳಿತ ಮಾಡಿದ್ರಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ಇವತ್ತು ನಾವು ಒಂದು ದೊಡ್ಡ ಪ್ರತಿಭಟನೆ ಮಾಡ್ತಿದ್ದೇವೆ. ಆ ಪ್ರತಿಭಟನೆಗೆ ಕೆಲವು ಸಂಘ ಸಂಸ್ಥೆಗಳು ಕೈ ಜೋಡಿಸ್ಕೊಂಡಿದೆ. ಅದೇ ರೀತಿ ಮಡಿಕೇರಿ ನಗರದ ರಸ್ತೆಗಳು, ಬೀದಿ ನಾಯಿಗಳ ಹಾವಳಿ, ಕೆಲವೊಂದು ವಿಚಾರಗಳಲ್ಲಿ ಮಡಿಕೇರಿ ನಗರಸಭೆಯ ಕಾರ್ಯದಲ್ಲಿ ಅವರು ವೈಫಲ್ಯರಾಗಿದ್ದಾರೆ. ಕಾರಣ ಏನು ಅಂತೇಳಿದರೆ ಅವರಿಗೆ ಒಬ್ಬರಿಗೊಬ್ಬರಿಗೆ ಒಂದು ಹೊಂದಾಣಿಕೆ ಇಲ್ಲದ ರೀತಿಯಲ್ಲಿ ಆಡಳಿತ ನಡೆಸಿದ್ದೇ ಒಂದು ಈ ಆಡಳಿತದ ವಿಫಲತೆ ಆಗಿದೆ. ಹಾಗಾಗಿ ಮಡಿಕೇರಿ ಜನತೆ ಇನ್ನು ಮುಂದಿನ ದಿನ ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳುವಂಥ ಒಂದು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಜಿಲ್ಲಾ ಕಾಂಗ್ರೆಸ್ ಪ್ರಮುಖ TP ರಮೇಶ್ ಅವರು ಮಾತನಾಡಿ, ಮಡಿಕೇರಿ ನಗರಸಭೆಯಲ್ಲಿ ಬಿಜೆಪಿಯ ಈ ಆಡಳಿತದ ಅವಧಿಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಜನಸಾಮಾನ್ಯರ ಅಗತ್ಯ ಕೆಲಸ ಕಾರ್ಯಗಳು ಸಮರ್ಪಕವಾಗಿ ನಡೆಯದೆ ಅಭಿವೃದ್ಧಿಹೀನ ಪರಿಸ್ಥಿತಿಯನ್ನು ಕಾಣ್ತಾ ಇರುವುದಾಗಿ ತೀಕ್ಷ್ಣವಾಗಿ ಹೇಳಿದರು. ಮಳೆಗಾಲಕ್ಕೂ ಮುನ್ನ ನಡೆಯಬೇಕಾಗಿರುವ ತೋಡು ಮತ್ತು ಚರಂಡಿಗಳ ಸ್ವಚ್ಛತಾ ಕಾರ್ಯ ಇನ್ನೂ ನಡೆದಿಲ್ಲ. ಜಲಜೀವನ್ ಮಿಷನ್ ಯೋಜನೆಯಿಂದ ಸಂಪೂರ್ಣವಾಗಿ ಹದಗೆಟ್ಟಿರುವ ರಸ್ತೆಗಳನ್ನು ಸರಿಪಡಿಸಿಲ್ಲ. ನಗರಸಭೆಯ ಕಚೇರಿಯಲ್ಲಿ ಫಾರಂ ನಂಬರ್ 3 ಸೇರಿದಂತೆ ಯಾವುದೇ ಅರ್ಜಿಗಳು ವಿಲೇವಾರಿ ಆಗ್ತಾ ಇಲ್ಲ ಎಂದು ಆರೋಪಿಸಿದರು. ಮಡಿಕೇರಿ ನಗರಸಭೆಯ ದುರಾಡಳಿತ, ಇಲ್ಲಿ ತುಂಬಿ ಹೋಗಿರ್ತಕ್ಕಂಥ ಭ್ರಷ್ಟಾಚಾರ, ಜನಸಾಮಾನ್ಯರಿಗೆ ಆಗದಂಥ ಕೆಲಸ ಕಾರ್ಯಗಳನ್ನು ತ್ವರಿತವಾಗಿ ಮಾಡಬೇಕು ಮತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳು ತುಂಬ ಹೀನ ಪರಿಸ್ಥಿತಿಯಲ್ಲಿದೆ. ಈ ಎಲ್ಲ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ಕೈಗೆತ್ತಿಕೊಂಡು ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಆಯುಕ್ತರನ್ನು ಕರೆಸಿ ಅವರಿಗೆ ನಗರ ಕಾಂಗ್ರೆಸ್ಸಿಂದ ಈ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಮಡಿಕೇರಿಯ ರಸ್ತೆಗೆಲ್ಲ ಹಳ್ಳಗುಂಡಿಯಿಂದ ಬಿದ್ದಿದೆ. ಆಮೇಲೆ ಜಲಜೀವನ್ ಮಿಷನ್ ಪೈಪ್ಲೈನನ್ನು ಎಳೆದಾಕಿ ಇಡೀ ನಗರದ ರಸ್ತೆಗಳು ಹಾಳಾಗಿದೆ. ಆನಂತರ ಫಾರಂ ನಂಬರ್ 3 ಕೊಡೋದನ್ನು ವಿಳಂಬ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ಮಳೆಗಾಲ ಬರ್ತಾ ಇರೋದ್ರಿಂದ ಚರಂಡಿಗಳು ಎಲ್ಲ ಶುಚಿತ್ವಕ್ಕೆ ಒಳಬೇಕಾಗಿದೆ, ತೋಡುಗಳೆಲ್ಲ ಶುಚಿತ್ವಕ್ಕೆ ಒಳಗಾಗಬೇಕಾಗಿದೆ, ತಡೆಗೋಡೆಗಳ ನಿರ್ಮಾಣ ಆಗಬೇಕಾಗಿದೆ. ಇವೆಲ್ಲವನ್ನು ತ್ವರಿತವಾಗಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮನವಿ ಪತ್ರವನ್ನು ನಗರ ಕಾಂಗ್ರೆಸ್ಸಿಂದ ಪ್ರಕಾಶ್ ಆಚಾರ್ಯವರ ನೇತೃತ್ವದಲ್ಲಿ ನಾವು ಕೊಟ್ಟಿದ್ದೇವೆ. ಬಹುಶಃ ಅದನ್ನು ಕಾರ್ಯಗತ ಮಾಡ್ತೇವೆ ಆದಷ್ಟು ಬೇಗ. ಮತ್ತು ಬೀದಿ ನಾಯಿಗಳ ಕಾಟ ಅತಿಯಾಗಿದೆ ಮಡಿಕೇರಿ ನಗರದಲ್ಲಿ, ಅದನ್ನು ಕೂಡ ಹತೋಟಿಗೆ ತರಬೇಕು ಅಂತ ಕುಶಾಲನಗರದಲ್ಲಿ ಟೆಂಡರ್ ತೊಗೊಂಡವರು ಕೆಲಸ ಮಾಡ್ತಾ ಇದ್ದಾರಂತೆ. ಇನ್ನು 2 ದಿನ ಆದಮೇಲೆ ಇಲ್ಲಿಗೆ ಬರ್ತಾರಂತೆ. ಎಲ್ಲ ಬೀದಿ ನಾಯಿಗಳನ್ನು ಹಿಡಿಯುವ ಕೆಲಸ ಮಾಡ್ತೇವೆ ಅಂತ ಕಮಿಷನರ್ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಹೋರಾಟ ಅನೇಕ ಬೇಡಿಕೆಗಳನ್ನಿಟ್ಟು ನಗರಸಭೆಯನ್ನು ಅಧಿಕಾರಿಗಳನ್ನು ಕರೆದು ಮಾತಾಡಿದ್ದೇವೆ. ಈ ಕೆಲಸ ಕಾರ್ಯಗಳು ತ್ವರಿತವಾಗಿ ಆಗಲಿಲ್ಲ ಅಂದರೆ ಮತ್ತೆ ನಗರ ಕಾಂಗ್ರೆಸ್ಸಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಿ ನಗರಸಭೆ ಆಡಳಿತವನ್ನು ಯಾರು ವಹಿಸ್ಕೊಂಡಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮುಂದಕ್ಕೆ ನಾವು ಮಾಡ್ತೇವೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೋಚನ ಚೇತನ್, ಉಪಾಧ್ಯಕ್ಷರಾದ ಸದಾ ಮುದ್ದಪ್ಪ, ಮುನೀರ್ ಮಾಚಾರ್, ಮೂಡ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಜಯಂತಿ ಶೆಟ್ಟಿ, ಉದಯಕುಮಾರ್, ಪ್ರಮುಖರಾದ ಮಿನಾಜ್ ಪ್ರವೀಣ್, KG ಪೀಟರ್, ಚಂದ್ರಶೇಖರ್, ಪ್ರತಿಭಟನೆಯನ್ನು ಬೆಂಬಲಿಸಿದ ಕೊಡಗು ಅಭಿವೃದ್ಧಿ ಸಮಿತಿಯ ಪ್ರಸನ್ನ ಭಟ್ ಮುಂತಾದವರು ಪಾಲ್ಗೊಂಡಿದ್ದರು. ಪ್ರತಿಭಟನೆಯ ಬಳಿಕ ಪೌರಾಯುಕ್ತ ರಮೇಶ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಮಾತ್ರವಲ್ಲದೆ ತನ್ನ 77 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸಿಕೊಳ್ಳಲು ವೇದಿಕೆಯನ್ನು ನೀಡಿದೆ ಎಂದು ಕೊಡಗು ವಿವಿಯ ಉಪಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಲೇಜಿನ ವಾರ್ಷಿಕೋತ್ಸವ, ಕ್ರೀಡೆ ಮತ್ತು ಪ್ರತಿಭೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದವರು, ಇಂತಹ ಮಹಾನ್ ಕಾಲೇಜನ್ನು ಮತ್ತಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯುವ ಕೆಲಸವನ್ನು ಬೋಧಕ ವರ್ಗ ಮತ್ತು ವಿದ್ಯಾರ್ಥಿಗಳು ನಿರಂತರವಾಗಿ ಮಾಡಬೇಕೆಂದು ಸಲಹೆ ನೀಡಿದರು. ವಿದ್ಯಾರ್ಥಿಗಳ ಅನುಕೂಲಕ್ಕೆ ತಕ್ಕಂತೆ ಕಾಲೇಜಿನ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡಲಾಗುತ್ತೆ ಅಂತ ಭರವಸೆ ನೀಡಿದರು. Senior Under Officer KM Timaya to come on to the dais. And also Junior Under Officer PL Sharashna Rai to come on to the dais. Mamatu Shri Saraswati Kamakoti Peeta Nivasini Mamatu
ಕಾರ್ಯಕ್ರಮದಲ್ಲಿ ಅಲ್ಲೊಂದು ರಾಷ್ಟ್ರೀಯ ವಿಚಾರ ಸಂಕಿರಣದ ಕಾರ್ಯಕ್ರಮ ಇತ್ತು. ಅದು ಹೇಗೋ ಗೊತ್ತಿಲ್ಲ ನನಗೆ. ಎರಡೂ ಕಾರ್ಯಕ್ರಮಗಳು ಒಂದೇ ಸಮಯಕ್ಕಿದೆ, ಎರಡನ್ನೂ ಒಪ್ಕೊಂಡ್ಬಿಟ್ಟಿದ್ದೆ ನಾನು ಬರ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಅಲ್ಲಿ ಬೇಗ ಆ ಕಾರ್ಯಕ್ರಮವನ್ನು ಮುಗಿಸಿ ನಾನು ಇಲ್ಲಿ ಬಂದಿದ್ದೇನೆ. ತಡವಾಗಿ ಬಂದದ್ದಕ್ಕೆ ತಮ್ಮೆಲ್ಲರ ಕ್ಷಮೆಯನ್ನು ಕೋರ್ತೇನೆ. 77 ಅರ್ಥಪೂರ್ಣ ವಸಂತಗಳನ್ನು ಪೂರೈಸಿರ್ತಕ್ಕಂಥ ಈ ಮಹಾವಿದ್ಯಾಲಯ ತನ್ನದೇ ಆಗಿರ್ತಕ್ಕಂಥ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ವಿಶ್ವ ಮಹಾವಿದ್ಯಾಲಯ ಸರ್ಕಾರಿ ಮಹಾವಿದ್ಯಾಲಯವಾಗಿ ಪ್ರಾರಂಭವಾಗಿ ತದನಂತರ ಮಂಗಳೂರು ವಿಶ್ವವಿದ್ಯಾಲಯದ ಘಟಕ ಮಹಾವಿದ್ಯಾಲಯವಾಗಿ ಕಳೆದ 3 ವರ್ಷಗಳಿಂದ ನೂತನ ಕೊಡಗು ವಿಶ್ವವಿದ್ಯಾಲಯದ ಘಟಕ ಮಹಾವಿದ್ಯಾಲಯವಾಗಿ ಕಾರ್ಯನಿರ್ವಹಿಸತಕ್ಕಂಥ ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ ಮಹಾವಿದ್ಯಾಲಯ ಸಾವಿರಾರು ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಕ್ಕಂಥ ಬಹುದೊಡ್ಡ ಕೊಡುಗೆಯನ್ನು ನೀಡಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಿಲ್ಲ. ಹಲವಾರು ಇತಿಮಿತಿಗಳ ಮಧ್ಯ ತನ್ನ ಶೈಕ್ಷಣಿಕ ಸೇವೆಯನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಾ ಮುಂದುವರಿತಕ್ಕಂಥದ್ದು ಬಹಳಷ್ಟು ಅಭಿನಂದನಾರ್ಹವಾಗಿರ್ತಕ್ಕಂಥದ್ದು. ಈ ಮಹಾವಿದ್ಯಾಲಯದ ಅತ್ಯಂತ ನುರಿತ ಪ್ರಾಧ್ಯಾಪಕರು ಈ ಮಹಾವಿದ್ಯಾಲಯವನ್ನು ಇನ್ನೂ ಹೆಚ್ಚಿನ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ. ಅಂತಹ ಪ್ರಯತ್ನ ಇನ್ನು ಮುಂದುವರಿಬೇಕು. ಈ ಮಹಾವಿದ್ಯಾಲಯ ತನ್ನ ಹಿರಿಮೆಯನ್ನು ಗರಿಮೆಯನ್ನು ನಾಡಿನಾದ್ಯಂತ ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಆಶಯ. ಇದಕ್ಕೆ ಸಂಬಂಧಿಸಿದಂತೆ ವಿಶ್ವವಿದ್ಯಾಲಯದ ಕಡೆಯಿಂದ ಈ ಮಹಾವಿದ್ಯಾಲಯದ ಎಲ್ಲ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ನಾವು ಯಾವಾಗಲೂ ನೀಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗೆದ್ದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಮೇಲ್ಪಂಕ್ತಿಯಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣದ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಹಗಲು ರಾತ್ರಿ ಶ್ರಮಿಸ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕ ವೃಂದಕ್ಕೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರ್ತಾ, ಹಿರಿಯ ಪತ್ರಕರ್ತ ಕೊಡಗು ಚಾನಲ್ ಪ್ರಧಾನ ಸಂಪಾದಕ JV ರವಿಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಗುರಿ ಮತ್ತು ಪರಿಶ್ರಮ ಅತಿ ಮುಖ್ಯ. ಸೋಮಾರಿತನ ಬಿಟ್ಟು ಸಮಾಜದ ತಿಳುವಳಿಕೆ ಹೊಂದಬೇಕು. ವಿದ್ಯಾರ್ಥಿ ಶಕ್ತಿಯೇ ದೇಶದ ಶಕ್ತಿ ಎಂಬುದನ್ನು ಮನಗಾಣಬೇಕು ಎಂದು ತಮಿಳುನಾಡು ಚುನಾವಣೆಯನ್ನು ಉದಾಹರಣೆಯಾಗಿ ನೀಡಿ ಸಲಹೆಯನ್ನು ನೀಡಿದರು. ಪ್ರಪಂಚ ವೇಗವಾಗಿ ಬದಲಾಗ್ತಾ ಇದ್ದು ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಒಂದಾಗಬೇಕು. ಸಮಯ ಬಹಳ ಮುಖ್ಯವಾಗಿದ್ದು ಬದುಕಲ್ಲಿ ಇದನ್ನು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಪ್ರತಿ ವಿಷಯವನ್ನು ಅಧ್ಯಯನ ಮಾಡಬೇಕು. ಯಾವ ವಿಷಯದ ಬಗ್ಗೆಯೂ ಕೀಳರಿಮೆ ಸಲ್ಲದು ಅಂತ ಕಿವಿಮಾತು ಹೇಳಿದರು. ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ಮಾನವೀಯತೆ ಬೆಳೆಸಿಕೊಂಡು ಮುನ್ನಡೆಯಬೇಕೆಂದು ರವಿಕುಮಾರ್ ಹೇಳಿದರು. ವಿದ್ಯಾರ್ಥಿಗಳೇ, ಪ್ರಿನ್ಸಿಪಾಲ್ ನಮ್ಮ ಮಾತಾಡ್ತಿದ್ರು ಆಗಲೇ, ವೇದಿಕೆ ಕಾರ್ಯಕ್ರಮಕ್ಕೆ ಮಕ್ಕಳು ಬರೋದು ಬಾರಿ ಕಡಿಮೆ, ಮಧ್ಯಾಹ್ನ ನಂತರ ಬರ್ತಾರೆ ಸರ್ ಅಂತೇಳಿ. ಯಾಕೆಂದರೆ ಎಲ್ಲರಿಗೂ ಭಾಷಣ ಕೇಳಿ ಬೋರ್ ಆಗಿರ್ಬೋದು ಅಂತ ತಿಳ್ಕೊಳ್ತೀನಿ. ಆದರೆ ಒಂದು ಮಕ್ಕಳೇ, ನೀವೆಲ್ಲ ಇವತ್ತಿನ ಪ್ರಜೆಗಳು, ಮುಂದಿನ ದೇಶದ ಶಕ್ತಿ ನೀವು, ಮುಂದಿನ ನಾಯಕರು ನೀವು. ಸೊ ಹಾಗಾಗಿ ಏನೋ ನಾವು ವೇದಿಕೆಯಲ್ಲಿ ಒಂದು ಮಾತಾಡ್ತೀವಿ, ಒಂದೆರಡು ಸಲಹೆಗಳನ್ನು ಕೊಡ್ತೀವಿ ಅಂತ ಮಾತ್ರಕ್ಕೆ ತಾವು ಎದ್ದು ತಿಳ್ಕೊಬೇಡಿ. ಕನಿಷ್ಠವಾಗಿ ಅದರದೊಂದು 50% ಆದರೂ ಸ್ವಲ್ಪ ಕೇಳ್ಕೊಳ್ಳಿ. ಏನೋ ಹೇಳ್ತಾರೆ, ಏನೋ ಹೋಗ್ತಾರೆ, ಎಲ್ಲರೂ ಹೇಳುತ್ತದೆ. ನಾನು ಕೂಡ ಅದನ್ನೇ ಹೇಳುವಂಥದ್ದು. ಯಾರು ಕೆಲವೊಂದು ಕಿವಿ ಮಾತು ಹೇಳ್ತಾರೆ, ಸಲಹೆ ಕೊಡ್ತಾರೆ, ಅದನ್ನು ನಾನು ಸಲಹೆ ಕೊಡುವಂಥದ್ದು. ಹಾಗಾಗಿ ತಮ್ಮಲ್ಲಿ ಮನವಿ ಮಾಡ್ತೇನೆ, ವಿದ್ಯಾರ್ಥಿಗಳೇ, ಏನೇನು ಹಿರಿಯರ ಅನುಭವಗಳನ್ನು ಹಂಚಿಕೊಳ್ತಾರೆ, ಅವರ ಜೀವನದ ಕೆಲವೊಂದು ಮಾರ್ಗದರ್ಶನ ನುಡಿಗಳನ್ನ ತಮ್ಮಲ್ಲಿ ಹೇಳ್ತಾರೆ. ಹಾಗಾಗಿ ದಯವಿಟ್ಟು ಎಲ್ಲದಕ್ಕೂ ಒಳ್ಳೆಯದನ್ನು ತಗೊಂಡು ಅದನ್ನು ತಾವು ಅಳವಡಿಸ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಮುಖ್ಯವಾಗಿ ಮಕ್ಕಳೇ, ನಮ್ಮಲ್ಲಿ ಶ್ರದ್ಧೆ, ಗುರಿ ಇರಬೇಕು. ಇರ್ಬೋದು ತುಂಬ ಕನಸುಗಳು ನಮಗೆ ಇರ್ಬೋದು. ನಾನು ಹಾಗೆ ಆಗಬೇಕು, ಹೀಗಾಗಬೇಕು, ಮುಂದೆ ಉತ್ತಮ ಪ್ರಜೆ ಆಗಬೇಕು ಅಂತ ಹೇಳಿದೆ. ನಿಜ, ಸಂತೋಷ, ಎಲ್ಲರಿಗೂ ಒಂದು ಆಸಕ್ತಿ ಬೇಕು, ಅದರ ಗುರಿ ಇರಬೇಕು. ಆದರೆ ಆ ಗುರಿಯನ್ನು ಯಶಸ್ವಿಯನ್ನು ತಾವು ಗುರಿ ಮುಟ್ಟಲು ಪರಿಶ್ರಮ ಪಡಬೇಕು. ಸುಮ್ಮನೆ ನೀವು ಹೇಳ್ಕೊಂಡು ನಾನು ಮುಂದೆ ಪ್ರೊಫೆಸರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, ಇನ್ನೂ ಮತ್ತೊಬ್ಬರು ಆಗಬೇಕು, ರಾಜಕಾರಣಿ ಆಗಬೇಕು ಅಂತ ತಾವು ತಿಳ್ಕೊಂಡಿದ್ರೆ
ಪತ್ರಕರ್ತರಾಗಬೇಕು, ದೊಡ್ಡ ದೊಡ್ಡ ಪತ್ರಿಕೋದ್ಯಮ ಆಗಬೇಕು ಎಲ್ಲ ತಿಳ್ಕೊಂಡಿದ್ದೀರ ಸಂತೋಷ. ಆದರೆ ಆ ಗುರಿಯನ್ನು ನಾವು ಯಶಸ್ಸು ತಲುಪೋದಕ್ಕೋಸ್ಕರ ಶ್ರಮ ಪಡಬೇಕು, ಸೋಮವಾರತನ ಬಿಡಬೇಕು. ದಯವಿಟ್ಟು ಸೋಮವಾರತನ ಬಿಟ್ಟು ತಾವು ಮುಂದೆ ತಾವು ಕ್ಷೇತ್ರದಲ್ಲಿ ತೋರಿಸ್ಕೊಂಡಿದ್ದೀರ ಆ ಒಂದು ಕ್ಷೇತ್ರದಲ್ಲಿ ತಾವು ಮುಂದುವರಿಬೇಕು ಅಂತ ನಾನು ಕೇಳ್ಕೊಳ್ತಿದ್ದೇನೆ. ಏಕೆಂದರೆ ತಾವೆಲ್ಲ PUC ಎಲ್ಲ ಪಾಸಿ ಈಗ ಡಿಗ್ರಿ ಮಾಡ್ತಾ ಇರೋರು, ತಮಗೇನು ಹೇಳಬೇಕು ಅಂತಿಲ್ಲ. ಯಾಕಂದರೆ ಎಲ್ಲವೂ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ನಮಗೆ ಗೊತ್ತಿದೆ. ಸಮಾಜದಲ್ಲಿ ಹೇಗೆ ನಾವು ಬೆಳೀಬೇಕು, ಹೇಗೆ ಮುನ್ನುಗ್ಗಬೇಕು ಅಂತ ಹೇಳಿ ನಮಗೆಲ್ಲ ಗೊತ್ತಿರುವಾಗ ನಾವು ಯಾವುದಕ್ಕೂ ನಾವು ಜಾಸ್ತಿ ಹೇಳಬಾರ್ದು. ಹಾಗಾಗಿ ಮತ್ತೊಂದು ವಿಚಾರ, ಪ್ರಪಂಚ ಭಾರಿ ತುಂಬ ವೇಗವಾಗಿ ಹೋಗ್ತಾ ಇದೆ, ಬದಲಾಗ್ತಿದೆ. ಈ ಬದಲಾವಣೆಯ ಸಂದರ್ಭದಲ್ಲಿ ತಾವು ಕೂಡ ಉತ್ತಮ ಕೋರ್ಸ್ಗಳನ್ನು ಅಳವಡಿಸ್ಕೊಂಡು ತಾವು ಕೂಡ ಅದರೊಳಗೆ ನಾವು ಭಾಗಿಯಾಗಬೇಕು. ಯಾಕೆಂದರೆ ಏನೋ ಒಂದು ಹೋಗಿ ಬರ್ತಾರೆ, ಉಪನ್ಯಾಸಕರು ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ, ಏನೋ ಬರಬೇಕಲ್ಲ ಅಂತ ಬರಬಾರ್ದು ಕಾಲೇಜಿಗೆ. ಯಾಕೆಂದರೆ ತಾವೆಲ್ಲರೂ ಸಮಯ ಎಂಬುದು ಬಹಳ ಮುಖ್ಯ. ಸಮಯವನ್ನು ತಾವು ಅಳವಡಿಸ್ಕೋಬೇಕು. ಕೆನರಾ ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕ ವಿನಾಯಕ ಮಾತನಾಡಿ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಮತ್ತು ಕೆನರಾ ಬ್ಯಾಂಕ್ ನಡುವೆ ಸುದೀರ್ಘ ಸೇವೆಯ ಇತಿಹಾಸವಿದೆ. ಬ್ಯಾಂಕ್ ಸೇವೆ ಮತ್ತು ಕಾಲೇಜಿನ ಅಗತ್ಯತೆಗಳನ್ನು ತಿಳಿಸಿದಲ್ಲಿ ಮತ್ತಷ್ಟು ಉತ್ತಮ ಸೇವೆಯನ್ನು ನೀಡಲು ಸಾಧ್ಯವಾಗುತ್ತೆ ಎಂದರು. ಕೆನರಾ ಬ್ಯಾಂಕ್ ರೀಜನಲ್ ಆಫೀಸಲ್ಲಿ ಕೆಲಸ ಮಾಡ್ತಿರೋದು. ಈ KMC ಕಾರ್ಯಪ್ಪ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟಾಫ್ಗೆ ನಾನು ನಮ್ಮ ಕೆನರಾ ಬ್ಯಾಂಕ್ ವತಿಯಿಂದ ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೇನೆ. ದೇ ಹ್ಯಾವ್ ಇನ್ವಿಟೆಡ್ ಅಸ್ ಫಾರ್ ದಿಸ್ ಗೆಸ್ಟ್. ಒನ್ ಮೋರ್ ಥಿಂಗ್, ಈ ಕಾಲೇಜ್ ಸಿನ್ಸ್ ಮೆನಿ ಇಯರ್ಸ್ ಇಟ್ ಇಸ್ ಎ ಕಸ್ಟಮರ್ ಆಫ್ ಅವರ್ ಬ್ಯಾಂಕ್ and it is our privilege to give good service and continue and dedicated service to our KMC college. ನಾವು ಇಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಏನೇ ಪ್ರಾಬ್ಲಮ್ಸ್ ಇದ್ದರೂ ಯು ಕ್ಯಾನ್ ವಿಸಿಟ್ ಅವರ್ ಬ್ರಾಂಚ್ ಆರ್ ರೀಜನಲ್ ಆಫೀಸ್ ಸೊ ದಟ್ ವಿ ಕ್ಯಾನ್ ಇಂಪ್ರೂವ್ ಅವರ್ ಸರ್ವಿಸ್ ಸ್ಟಿಲ್ ಮೋರ್ ಬೆಟರ್ ಅಟ್ ಯುವರ್ ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳೋಕ್ಕೆ ಇಷ್ಟಪಡಿಸ್ತಿದ್ದೀನಿ. ಒನ್ ಮೋರ್ ಥಿಂಗ್, ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ HJ ರಾಕೇಶ್ ಮಾತನಾಡಿ, ಝೆನ್-ಝಿಗಳಿಂದ ದೇಶದಲ್ಲಿ ಬದಲಾವಣೆ ತರಲು ಸಾಧ್ಯವಿದೆ. 77 ಸಂವತ್ಸರಗಳಿಂದ ಕಂಡಿರುವ ಕಾಲೇಜು ಕಟ್ಟಡ ಇಂದು ಶಿಥಿಲಾವಸ್ಥೆಯಲ್ಲಿದೆ. ಕೊಡಗಿನ ವಿದ್ಯಾರ್ಥಿಗಳು ವಲಸೆ ಹೋಗ್ತಾ ಇರುವ ಕಾರಣದಿಂದ ಹಲವು ಕೋರ್ಸುಗಳು ಕಡಿತವಾಗ್ತಾ ಇದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಇಲ್ಲಿ ನಾನು ಬೆಳಗ್ಗೆ 8:30ಗೆ ಆಗತಾನೆ ರಾತ್ರಿಯಲ್ಲಿ ಕೆಲಸ ಲೇಟಾಗಿ ಮುಗಿಸಿ ಹೋಗಿದೆ. ಸ್ವಲ್ಪ ತಡವಾಗಿ ಇದ್ದೆ ಇವತ್ತು. ಬೆಳಗ್ಗೆ ನೋಡುವಾಗ ಅಯ್ಯಪ್ಪ ಸರ್ ಫೋನ್, ಇವತ್ತು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಲ್ಲಿ ಕಾರ್ಯಕ್ರಮ ಇದೆ, ಬರಬೇಕು ಅಂತ. ಸರ್ ಸುದ್ದಿಗೆ ತಾನೇ ಬರ್ತೀನಿ ಬಿಡಿ ಹಿಂದೆ. ಅಲ್ಲ ನೀನು ಅತಿಥಿಯಾಗಿ ಬರಬೇಕು ಅಂತ. ಸರ್ ನಾವೇನು ಸಾಧನೆ ಮಾಡಿದ್ದೀವಿ ಅಂತ ಅತಿಥಿಯಾಗಿ ಬರಬೇಕು? ಇಲ್ಲ ಬರಲೇಬೇಕು. ಅವ್ರ ಮಾತು ಹೇಳಿದ್ಮೇಲೆ ನಾನು ಬರದೇ ಇರ್ಲಿಕ್ಕೂ ಆಗಲ್ಲ. ಸರ್ ಇಷ್ಟು ದೊಡ್ಡವ್ರ ಮಧ್ಯೆ ನಾನು ಹೇಗೆ ಬರೋದು, ನಾನು ಏನು ಸಾಧನೆ ಮಾಡಿದ್ದೀನಿ ಅಂತ ತುಂಬ ಸಲ ಪ್ರಶ್ನೆ ಮಾಡಿದೆ. ಆದರೂ ಬಿಡಕ್ಕೆ ಕಾಣ್ತಿಲ್ಲ, ಬರಲೇಬೇಕಾಯ್ತು. ಹಾಗಾಗಿ ಒಂದು ಒಳ್ಳೆ ಅವಕಾಶ, ನನಗೂ ಪ್ರಥಮ ಅವಕಾಶ. ಫಸ್ಟ್ ಟೈಮ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿಂದ ನನ್ನ ಒಂದು ಅತಿಥಿ ಸರಣಿಯನ್ನು ಶುರು ಮಾಡ್ತಾ ಇದ್ದೀನಿ ಅನ್ನೋ ಹೆಮ್ಮೆ ಕೂಡ ಇದೆ. ಮುಂದೆ ಇನ್ನೂ ಸ್ವಲ್ಪ ಒಳ್ಳೆ ಭಾಷಣ ಕಾರ್ಯಕ್ರಮ ಅಂದರೆ ಈ ಸ್ಟೇಜು ಮೂಲ ವೇದಿಕೆ ಆಗಿರುತ್ತೆ. ಒಂದು ಎಲ್ಲರೂ ಮಕ್ಕಳ ಬಗ್ಗೆ ಮಾತಾಡ್ತಾರೆ, ಸಹಜವಾಗಿ ಈಗಿನ ಮಕ್ಕಳಿಗೆ ಏನು ಹೇಳಬೇಕಾಗಿಲ್ಲ. ಒಂದು ಪರ್ಟಿಕ್ಯುಲರ್ ಆಗಿ 77 ವರ್ಷಗಳನ್ನ ಪೂರೈಸಿರುವಂತಹ ಈ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು 100 ಅಲ್ಲ 200 ಸಂವತ್ಸರಗಳನ್ನ ಪೂರೈಸಬೇಕು. ಆ ನಿಟ್ಟಿನಲ್ಲಿ ಅದು ಉಳಿಬೇಕಾದ್ರೆ ಇವತ್ತಿನ ವಿದ್ಯಾರ್ಥಿಗಳು ಸನ್ನದ್ಧರಾಗಿರ್ಬೇಕು. ನೀವು ಇಲ್ಲಿನ ಒಳ್ಳೆ ಫ್ಯಾಕಲ್ಟಿನ ನೋಡ್ತೀರಾ, ಸುಸಜ್ಜಿತ ವ್ಯವಸ್ಥೆಯನ್ನು ನೋಡ್ತಿದ್ದೀರಾ, ಒಳ್ಳೆ ಆಡಿಟೋರಿಯಂ, ಒಳ್ಳೆ ಮೈಕ್ ನೋಡ್ತಿದ್ದೀರಾ. ಬಟ್ ಇಲ್ಲಿನ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ. ಇಲ್ಲಿನ ಸಿಬ್ಬಂದಿಗಳು ಕಷ್ಟದಲ್ಲಿದ್ದಾರೆ. ಅವರಿಗೆ ಸರ್ಕಾರ ಕಣ್ತೆರೆದು ನೋಡಬೇಕು, ಈ ಶಾಲೆಯನ್ನು ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯಬೇಕು. ಈಗ ತಾನೇ ಇಲ್ಲಿನ ಸರ್ ಹೇಳ್ತಾ ಇದ್ರು, ಇದೀಗ ಸದ್ಯಕ್ಕೆ 980 ವಿದ್ಯಾರ್ಥಿಗಳಿದ್ದಾರೆ. ಇದರಿಂದ ಪಾಸ್ ಆದ್ಮೇಲೆ 500 ಇಳಿತಾರೆ ಅಂತೆ. ಮುಂದಿನ ವರ್ಷಕ್ಕೆ 300 ಇಳಿತಾರೆ, ಇನ್ನೊಂದು ವರ್ಷಕ್ಕೆ 200 ಇಳಿತಾರೆ. ಎಲ್ಲ ಕೊಡಗಿನ ವಿದ್ಯಾರ್ಥಿಗಳು ವಲಸೆ ಹೋಗೋ ಮನೋಭಾವಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಇಲ್ಲಿ ಕೋರ್ಸ್ಗಳು ಕಟ್ ಆಫ್ ಆಗ್ತಿದೆ. ಈಗಾಗಲೇ 7 ಕೋರ್ಸ್ಗಳು PG ಲೆವೆಲ್ ಕಟ್ ಆಗಿದೆ ಅಂತ ಮಾಹಿತಿ ಇದೆ. ಈ ರೀತಿ ಆಗ್ಬಾರ್ದು. ಇದ್ರ ನಿಟ್ಟಿನಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಅಧಿಕಾರಿಗಳನ್ನಾಗ್ಲಿ, ನಿಮ್ಮ ಕೊಡಗು ವಿವಿ ಅಧಿಕಾರಿಗಳನ್ನ ಸಂಪರ್ಕಿಸಿ ಈ ರೀತಿ ಆಗ್ಲಕ್ಕೆ ನೋಡ್ಬೇಕು. ಈಗ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ಪ್ರಸ್ತುತ ಕಾಲಘಟ್ಟ ಸರಿ ಇರಬೇಕು. ನೀವು ಈ ಸಮಯನ ವ್ಯರ್ಥ ಮಾಡಿದ್ರೆ, ಇಲ್ಲ ಈಗ ಕಳ್ಕೊಂಡ್ರೆ
ಮುಂದೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ 100 ವರ್ಷ ಕಾರ್ಯಪ್ಪ ಕಾಲೇಜು 100 ವರ್ಷ ಪೂರೈಸಿದೋ ಇಲ್ವೋ ಅನ್ನೋ ಅನುಮಾನಗಳು ನಿಮ್ಮನ್ನೇ ಕಾಡ್ತಾನೆ. ನೀವು ಓದಿದ ಕಾಲೇಜು ಉಳಿಸ್ಕೋಬೇಕಾದ್ರೆ ನಿಮ್ಮ ಈಗಿನ ಯುವ ಪೀಳಿಗೆ ಈಗಾದ್ರೂ ರೆಡಿ ಇರಬೇಕು. ಈ ಕಾಲೇಜನ್ನು ಉಳಿಸ್ಕೊಳ್ಬೇಕನ್ನೋ ಧ್ಯೇಯ ಇರಬೇಕು. ಇಲ್ಲಿಂದ ಪಾಸ್ ಆದ್ಮೇಲೆ ಈಗ ನೋಡಿ ಅಯ್ಯಪ್ಪ ಸರ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಪ್ರೊಫೆಸರ್ ಬಿ ರಾಘವ ಮಾತನಾಡಿ, ಓರ್ವ ವ್ಯಕ್ತಿಯ ಸಾಧನೆ ಮಾತ್ರವೇ ಆತ ಸತ್ತ ಮೇಲೂ ಜೀವಂತವಾಗಿರುತ್ತೆ. ಅಂತಹ ಸಾಧಕರ ಸಾಲಿನಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳ ಹೆಸರು ಇರಬೇಕೆಂದು ಆಶಿಸಿದ್ರು. ಇಲ್ಲಿ ಇಷ್ಟು ಸಾಧಕರಲ್ಲ. ನಾನು ಹೀಗಾಗಿ ಒಂದು ಸ್ಕೂಲಿಗೆ ಹೋಗಿದ್ದೆ. ಆ ಸ್ಕೂಲ್ದು ಪ್ರಿನ್ಸಿಪಲ್ ಚೇಂಬರ್ನ ಮುಂದೆ ಒಂದು ವಿಡಿಯೋನ ಪ್ಲೇ ಮಾಡ್ತಾ ಇದ್ರು. ಅಂದ್ರೆ ಸ್ಕೂಲಲ್ಲಿ ಯಾರು ಓದಿದವರು ಸಾಧನೆ ಮಾಡಿದ್ದಾರೆ ಅಂತೇಳಿ. ಆಗ ನನಗೆ ನೆನಪು ಬಂತು, ನಮ್ಮ ಕಾಲೇಜಲ್ಲಿ ಹೀಗೆ ಪ್ಲೇ ಮಾಡಿದ್ರೆ ಬೆಳಗಿಂದ ಸಂಜೆ ಗಂಟೆ ಪ್ಲೇ ಆಗ್ಬೋದು ಕಾಣಿಸುತ್ತೆ, ಅಷ್ಟು ಸಾಧಕರಿದ್ದಾರಲ್ಲ ಅಂತೇಳಿ. ಏಕೆಂತ ಹೇಳಿದ್ರೆ 1949ರಿಂದ ಈ ಕಾಲೇಜ್ ಪ್ರಾರಂಭವಾಗಿ ಈ ಕಾಲೇಜಿನಲ್ಲಿ ಓದಿದಂಥ ವಿದ್ಯಾರ್ಥಿಗಳು, ನೀವು ನಮ್ಮ ವಿಧಾನಸಭೆಯ ಸ್ಪೀಕರ್ ಇಂದ ಹಿಡಿದು ವಿಧಾನ ಪರಿಷತ್ನ ಸದಸ್ಯರು, ವಿಧಾನ ಪರಿಷತ್ನ ಆಪೋಸಿಷನ್ ಲೀಡರ್ ಆಗಿರ್ಬೋದು, ಮತ್ತೆ ವಿಧಾನಸಭೆಯ ಆಪೋಸಿಷನ್ ಲೀಡರ್ ಆಗಿರ್ಬೋದು, ನೀವು ಎಂತೆಲ್ಲ ಲೀಡರ್ಸ್ನ ತಗೊಳ್ತೀರ ಅವರೆಲ್ಲ ಓದಿದ ಕಾಲೇಜು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು. ಲೆಫ್ಟಿನೆಂಟ್ ಜನರಲ್ಸ್ ಇರ್ಬೋದು, ಎಷ್ಟು ಆರ್ಮಿ ಆಫೀಸರ್ಸ್ ಈ ಕಾಲೇಜ್ನಲ್ಲಿ ಓದಿದ್ದಾರೆ, ಪೊಲೀಸ್ ಆಫೀಸರ್ಸ್ ಈ ಕಾಲೇಜ್ನಲ್ಲಿ ಓದಿದ್ದಾರೆ, ರಿಟೈರ್ಡ್ SP ಗಳು ಸಹ ಇದ್ದಾರೆ. ಈಗ ಸಹ ಕೆಲಸ ಮಾಡ್ತಿರುವಂತಹ DYSP IP ಮೇದಪ್ಪನವರು ಸಹ ಇದೇ ಕಾಲೇಜ್ನಲ್ಲಿ ಓದಿದವರು. ಮತ್ತೆ ಇಲ್ಲಿನ ಇಬ್ರು ಈಗ ಸರ್ವಿಸ್ ಅಲ್ಲಿ ಇರೋರು ಆರ್ಮಿ ಆಫೀಸರ್ಸ್ ಇದ್ದಾರೆ. ಒಂದು ನನ್ನ ಸೀನಿಯರ್ ಆಗಿದ್ರು ಅವರು, ಅವರ ಮನೆ ಹೆಸರು ನನಗೆ ಮರ್ತೋಗಿದೆ. ಅವರು ಸ್ಮಿತಾ ಅಂತ ಹೇಳಿ, ಮೇವಾಡ, ಮೋಸ್ಟ್ಲಿ ಮೇವಾಡ ಸ್ಮಿತಾ ನನ್ನ ಸೀನಿಯರ್ ಅವರು. ನಾನು ಫಸ್ಟ್ ಏಡ್ ಡಿಗ್ರಿ ಇದ್ದಾಗ ಅವರು MSc ಓದ್ತಾ ಇದ್ರು. ಅವರು ಕರ್ನಲ್ ರ್ಯಾಂಕಿಗೆ ತಲುಪಿದ್ದಾರೆ. ಪ್ರೊಫೆಸರ್ ಅಶೋಕ್ ಸಂಗಪ್ಪ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ನಮ್ಮ ನಿಮ್ಮೆಲ್ಲರ ಹಿತದೃಷ್ಟಿಗಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರಾಥಮಿಕ ಶಿಕ್ಷಣವನ್ನು OLB ಕಾನ್ವೆಂಟ್ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು DYC ಸ್ಪೋರ್ಟ್ಸ್ ಸೆಂಟರ್ನಲ್ಲಿ ಮಾಡಿದ್ದಾರೆ. ಹಾಗೆ SBCA ಅಬ್ದುಲ್ ರೆಹಮಾನ್ ಮತ್ತು ರಾಸಿಯಾ ದಂಪತಿಗಳ ಪುತ್ರನಾಗಿ 11 ವರ್ಷದ ನಾಗರಿಕ ಗಳಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಸೈಡ್ ಕ್ರಾಸ್ ಬೆಟ್ಟದ ಕಾಲೇಜು ಹಾಗೂ ಗೌರ್ಮೆಂಟ್ ನ್ಯೂ ಕಾಲೇಜ್ ನೆಲ್ಲೂರಿಗೆ ಶ್ರಮಿಸಿರುತ್ತಾರೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಬಹುಮುಖ್ಯ ಕಾರಣಕರ್ತರಾಗಿರುವ ಯಾರೋ ಏನೋ ಹೆಸರು ಹೇಳ್ರು. ನೋಡ್ಕೋಬೇಕು ಏನ್ ಜನ ಸಾಗಲ್ಲ ಲಾಸ್ಟ್ ಕೈಗೆ ಸಿಗ್ತಿಲ್ಲ. ಯಾರೇ ನೀನು? ಕುಶಾಲನಗರದ ಯೋಗಾನಂದ ಬಡಾವಣೆಯಲ್ಲಿರುವ ಶ್ರೀ ಮುತ್ತಪ್ಪ ಸ್ವಾಮಿ ದೇವಾಲಯದ ಬಳಿ ಸುಸಜ್ಜಿತ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ ಒತ್ತಾಯಿಸಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪುರಸಭೆ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ದೇವಾಲಯ ಬಳಿ ಅಪೂರ್ಣಗೊಂಡಿರುವ ಚರಂಡಿಯಲ್ಲಿ ತ್ಯಾಜ್ಯ ಮಡುಗಟ್ಟಿ ನಿಂತಿದೆ. ಸಾಂಕ್ರಾಮಿಕ ರೋಗ ಹರಡುವ ಎಲ್ಲ ಲಕ್ಷಣಗಳಿವೆ. ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೂ ಸೇರಿದಂತೆ ಸ್ಥಳೀಯ ನಿವಾಸಿಗಳಿಗೆ ದುರ್ವಾಸನೆಯಿಂದ ತೀವ್ರ ಅನಾನುಕೂಲ ಉಂಟಾಗಿದೆ. ಈ ಬಗ್ಗೆ ಈ ಹಿಂದೆ ಹಲವು ಬಾರಿ ಪುರಸಭೆಯ ಗಮನಕ್ಕೆ ತರಲಾಗಿದ್ದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮುಂದಿನ 2 ತಿಂಗಳ ಒಳಗಾಗಿ ಕಾಮಗಾರಿ ಕೈಗೊಳ್ಳಬೇಕಿದೆ ಎಂದು ಕರವೇ ಜಿಲ್ಲಾಧ್ಯಕ್ಷ ಡಾಕ್ಟರ್ BA ದಿನೇಶ್ ಶೆಟ್ಟಿ ನೇತೃತ್ವದಲ್ಲಿ ಪದಾಧಿಕಾರಿಗಳು ಮುಖ್ಯಾಧಿಕಾರಿ ಗಿರೀಶ್ ಅವರಿಂದ ಒತ್ತಾಯಿಸಿದರು. ನಾವು 16 ಫೈನಾನ್ಸ್ ಅಲ್ಲಿ ಅಲೋಕೇಶನ್ ಆಗಿದೆ, ಗೈಡ್ಲೈನ್ಸ್ ವೆಯ್ಟ್ ಮಾಡ್ತಾ ಇದ್ದೀವಿ. ಗೈಡ್ಲೈನ್ಸ್ ಯಾಕಂದ್ರೆ ಇನ್ನೂ ಬಂದಿಲ್ಲ, ಸೆಂಟ್ರಲಿಂದಲೇ ಬರಬೇಕು ಗೈಡ್ಲೈನ್ಸ್, ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ. ಆ ಗೈಡ್ಲೈನ್ಸ್ ಬಂದರೆ ಅದರಲ್ಲಿ ಸೇರಿಸಿ ನಾವು ಖಂಡಿತ ಇದನ್ನು ಮಾಡ್ಕೊಡ್ತೀವಿ. ಈಗ ನಾವು ಈಗ ಮನೆ ಸ್ಟಾರ್ಟ್ ಆಗಿದೆ, ಅಲ್ಲಿ ಯಾರು ಹಳ್ಳಿಗಾರರು
ಆ ಥರ ನೀವು ಮೆಟಮರ್ಸ್ ಮಾಡಿ ಇಂಜಿನಿಯರ್ ಕಳ್ಸ್ಕೊಟ್ಟು ಎಸ್ಟಿಮೇಟ್ ಮಾಡಿದ್ದೀರಾ. ಎಸ್ಟಿಮೇಟ್ ನಾವು ಕಾಸು ಕೊಡ್ತೀವಿ. ಬರೀ 3.12 ಲಕ್ಷ, 3 ಕೋಟಿ ಏನಿಲ್ಲ, ಬರೀ 3 ಲಕ್ಷ ರೂಪಾಯಿ, 3 ಲಕ್ಷ ಆಯ್ತಾ ಸರ್? ಆಗ ನಿಮಗೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಬಡ್ಜೆಟ್ ಇದೆ ಕೊಡಿಸೋಕ್ಕೆ, ಎಲ್ಲ ಮಾಡ್ಬೋದು. ಅದು ಸಾರ್ವಜನಿಕ ಸಮಸ್ಯೆ ಇದೆ. ಪ್ರತಿನಿತ್ಯ 100 ಜನ ಭಕ್ತರು ಕೈ ಮುಗಿದು ದೇವಸ್ಥಾನಕ್ಕೆ ಬರೋ ದಾರಿ ಇದೆ. ಗರ್ಭನಗರ ತಂದೆ ಮುಂದೆ ಮೂಗು ಮುಚ್ಕೊಂಡು ಬರೋ ವ್ಯವಸ್ಥೆ ಇದೆ. ಅಕ್ಕಪಕ್ಕ 10 ಮನೆಗಳಿದೆ. ಆ ಮನೆಗಳಲ್ಲೂ ಸಣ್ಣ ಮಕ್ಕಳಿಂದ ವಯಸ್ಸಾದ ಮಕ್ಕಳವರೆಗೆ ಜೀವನ ಮಾಡ್ತಾರೆ. ಮುಂದೆ ಸಾಂಕ್ರಾಮಿಕ ಕಾಯಿಲೆಗಳು ಬಂದರೆ ಕಷ್ಟ ಆಗುತ್ತೆ. ನಾವು ಅದು ನೀವು ಮಾಡೋ ಕೆಲಸ ನಿಮಗೇನಾದ್ರು ಎಚ್ಚರಿಸುವ ಅವಶ್ಯಕತೆ ಇಲ್ಲ. ನಿಮಗೆ ಗೊತ್ತು, ನೀವು ಮಾಡಲೇಬೇಕು, ನಾವು ಹೇಳೋ ಅವಶ್ಯಕತೆ ಇಲ್ಲ. ಹಾಗೆ ನೀವು ಮಾಡಬೇಕು. ಮಾಡ್ತಾ ಇಲ್ಲ ನೀವು, ಅದು ನಮ್ಮ ನಾವು ಹೇಳೋ ಅವಶ್ಯಕತೆ ಇಲ್ಲ. ನೀವು ಹಂಗೆ ಮಾಡಬೇಕಿದೆ. ನಿಮ್ಮ ಗಮನಕ್ಕೆ ಬಂದಾಗ ಚರಂಡಿ ನೀರು ಕಪ್ಪಾಗಿ ಹಂಗಿದೆ. ನಾನು ಹೇಳಿದಾಗ ನೀವೇನು ಹೇಳಿದ್ರಿ, ಬಜೆಟ್ ಇಲ್ಲ, ಈಗ ಬಜೆಟ್ ಆದಂಗೆ ನಾನು ಮಾಡಿಕೊಡ್ತೀನಿ, ನೀವು ಬನ್ನಿ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ನಾವು ಇಷ್ಟು ನಾವು ವೆಯ್ಟ್ ಮಾಡಿದ್ವಿ, ಕಾದಿ. ಈಗ ನಿಮಗೆ ಮನವಿ ಏನು ಕೊಡ್ತಾ ಇದ್ದೀವಿ, ದಯವಿಟ್ಟು ಕೆಲಸ ಸರ್. ಈಗ ನೀವು ಹೇಳಿದಂಗೆ 16 ಫೈನಾನ್ಸಲ್ಲಿ 2.26 ಇಯರ್ ರಿಲೀಸ್ ಆಗಿದೆ. ನಿಮಗೆ ಇವತ್ತಿಂದ 30 ದಿನ ಕಾಲಾವಕಾಶ ಕೊಟ್ಟಿದ್ದೀವಿ ಸರ್. ಇದರಲ್ಲಿ ಧರಣಿ ಮುಖಾಂತರ ಕೊಡ್ತಾ ಇದ್ದೀವಿ. ಇದು ಸಾರ್ವಜನಿಕ ಸಮಸ್ಯೆ, ನಮ್ಮ ಯಾವುದು ವೈಯಕ್ತಿಕ ಸಮಸ್ಯೆಗಳಲ್ಲ. 30 ದಿನ ಕಾಲಾವಕಾಶದೊಳಗೆ ನೀವು ಈ ಕೆಲಸ ಮಾಡಿಕೊಡ್ಬೋದು. ಮಾಡಿಕೊಡೋದಿದ್ದರೆ ನಮ್ಮ ಕಚೇರಿಗೆ ಮುತ್ತಿಗೆ ಹಾಕಿ ವೆಯ್ಟ್ ಮಾಡ್ತಾ ಇದ್ದೀವಿ. ಗೈಡ್ಲೈನ್ಸ್ ಬಂದರೆ ಈಗ ನೋಡಿ, ಇನ್ವರ್ಟರ್ಗಳು ಸುಮಾರು ಈಗ ಇನ್ಯಾವುದೋ ಒಂದು ಎಮರ್ಜೆನ್ಸಿ ಇತ್ತು, ಮೊನ್ನೆ ಯಾವುದೋ ಒಂದು ಅಲೋಕೇಶನ್ ಆಯಿತು, ಹಾಕ್ಬಿಟ್ವಿ. ಅದು ಅಲ್ಲೇ ಅಪ್ರೂವಲ್ಗೆ ಹೋಗಿದೆ, ಅದು ಬರುತ್ತೆ. 15 ವರ್ಷನೇ ಅವ್ರಿಗೆ ನಾವು ತೆರಿಗೆ ಹತ್ರ ಇಲ್ಲಿ ಆರೋಗ್ಯ ಹತ್ರ ಒಂದು ಯಾವುದೋ ಒಂದು ಪ್ರಾಬ್ಲಮ್ ಇತ್ತು ರೋಡಲ್ಲಿ. ಅದು ನಮ್ಮವರು ಏನಂತೀವಿ, 100-200 ಏನೋ ಮಾಡಿದಂತೆ, ಸ್ವಲ್ಪ ಏನೋ ಒಂದು 100 ಮೀಟರ್ನ ಸ್ವಲ್ಪ ವ್ಯತ್ಯಾಸ ಇತ್ತು, ಅದನ್ನು ಹಾಕ್ಬಿಟ್ಟು. ಇದು ನೀವು ಹೇಳಿರೋದು ಸತ್ಯ. ಯಾಕೆಂದರೆ ಸರ್ ಇವರು ಹೇಳಿದ್ದಾರೆ, ನಮ್ಮ ಏನು ಗೊತ್ತಾ, ಸ್ವಾಮಿ ದೇವಸ್ಥಾನದ ದಿನನಿತ್ಯ ಹೋಗುವಂಥ ಭಕ್ತರು ಹೇಳಿದ್ದಾರೆ. ಮತ್ತೆ ಖಂಡಿತ ಮಾಡಲೇಬೇಕು. ಈಗ ನಾವು ಮಾನ್ಯ ಶಾಸಕರ ಗಮನಕ್ಕೆ ತಂದು ಸರ್ ಯಾವ ಥರ ಮಾಡೋದು ಏನು ಕತೆ ಅಂತೇಳಿ ನಾನು ಕೇಳ್ಕೊಂಡು ಗೈಡ್ಲೈನ್ಸ್ ಬಂದುಬಿಟ್ರೆ ಸ್ವಚ್ಛ ಭಾರತ ಅಭಿಯಾನ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ. ಇವತ್ತು ನಾವು ಪುರಸಭೆ ಬಂದಿದ್ದೀವಿ. ಕಾರಣ ಏನು ಅಂದರೆ, ಒಂದು ಮನವಿ ಕೊಡಲಿಕ್ಕೆ. ನಾವು 6 ತಿಂಗಳು ಮೊದಲೇ ಒಂದು ಮಾಧ್ಯಮ ಹೇಳಿಕೆ ಕೊಟ್ಟಿದ್ದು. ಈಗ ಯೋಗಾನಂದ ಬಡಾವಣೆ ಶ್ರೀ ಮುತ್ತಪ್ಪ ದೇವಸ್ಥಾನ ಚರಂಡಿ ಬಗ್ಗೆ, ಹಾಗೆ ರೋಡ್ ಬಗ್ಗೆ ಇವತ್ತು ನಾವು ಮುಖ್ಯ ಅಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಅವರಿಗೆ ನಮಗೆ ಎಲ್ಲ ರೀತಿ ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಚರಂಡಿ ಮತ್ತು ರೋಡನ್ನ ರೆಡಿ ಮಾಡಿಸ್ತೀವಿ ಅಂತ. ಅದು ಅಲ್ಲದೆ ಇಂಜಿನಿಯರ್ನ ಕರ್ಕೊಂಡೋಗಿ ಅದು ಪ್ಲ್ಯಾನಿಂಗ್ ಎಲ್ಲ ಹಾಕಿಸಿ 3,12,000 ರೂಪಾಯಿನ ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಇದನ್ನ ರೆಡಿ ಮಾಡಬೇಕು. ಅಲ್ಲಿ ಬರುವಂಥ ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಈ ರೀತಿ ಆಗದೆ ಹೋದ್ರೆ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆಯಿಂದ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ. ಈಗ ಪುರಸಭೆ ಅಧಿಕಾರಿಗಳಿಗೆ ನಾವು ಎಚ್ಚರಿಸಿ ಅವ್ರಿಗೆ ಮನವಿನೂ ಮಾಡಿದ್ದೀವಿ. ಆದಷ್ಟು ಬೇಗ ಇದನ್ನ ಸರಿಪಡಿಸಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ. ನಾನು MS ಮಣಿಕಂಠ ಅಂತ, ಕೊಡಗು ಜಿಲ್ಲಾ ಸಂಚಾಲಕರು, ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ. ಈಗ ನಾವು ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿಗಳನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೀವಿ. ಕುಶಾಲನಗರ ಯೋಗಾನಂದ ಬಡಾವಣೆಯಲ್ಲಿ ಒಂದು ಶ್ರೀ ಮುತ್ತಪ್ಪ ಸ್ವಾಮಿ ದೇವಸ್ಥಾನ ನೆಲೆಗೊಂಡಿದೆ. ಅಲ್ಲಿ ಒಂದು 30 ಮೀಟ್ರ್, ಕೇವಲ 30 ಮೀಟರ್ಸ್ ದೂರ ಚರಂಡಿ ಕೆಲಸ ಆಗಲಿಲ್ಲ, ರಸ್ತೆ ಕೆಲಸ ಆಗಲಿಲ್ಲ. ಅಲ್ಲಿ ಚರಂಡಿ ಎಲ್ಲ ಕಪ್ಪು ನಾರ್ತಾ ಇದೆ. ನೀರು ಕಪ್ಪು ಕಲರ್ ಬಂದು ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ಅಲ್ಲಿ ದೇವಸ್ಥಾನ ಕೈ ಮುಗಿಲಿಕ್ಕೆ ಬರುವಂಥ ಭಕ್ತಾದಿಗಳು ಮೂಗು ಮುಚ್ಚಿ ಹೋಗುವಂಥ ವ್ಯವಸ್ಥೆ ಇದೆ. ಅಲ್ಲಿ ಅಕ್ಕಪಕ್ಕ 3-4 ಮನೆಗಳು ಇದೆ. ಆ ಮನೆಗಳಲ್ಲೂ ವೃದ್ಧರಾದಿಯಾಗಿ ಹಲವರು ವಾಸ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ತುಂಬ ತೊಂದರೆ ಆಗ್ತಾ ಇದೆ. ಸ್ವಚ್ಛ ಭಾರತ ಅಂತ ಹೇಳ್ಕೊಳ್ತಾ ಇದ್ದೀವಿ ನಾವು, ಆದರೆ ಈ ಅಧಿಕಾರಿಗಳಿಗೆ ಅದರ ಬಗ್ಗೆ ಗಣನೆಗೆ ತಗೊಳ್ತಾ ಇಲ್ಲ. ಅದಕ್ಕೆ ನಾವು ಅಧಿಕಾರಿಗೆ ಒತ್ತಾಯ ಮಾಡಿದ್ದೀವಿ. ಇವಾಗ ನಾವು ಮನವಿ ಕೊಡಲಿಲ್ಲ, ನಾವು ಒತ್ತಾಯ ಮಾಡಿ ಬಂದಿದ್ದೀವಿ. ಇನ್ನು 2 ತಿಂಗಳು ಅವಕಾಶ ಕೊಟ್ಟಿದ್ದೀವಿ ಅವರಿಗೆ. 2 ತಿಂಗಳಲ್ಲಿ ಅವರು 3,12,000 ರೂಪಾಯಿ ಎಸ್ಟಿಮೇಟ್ ಅವರೇ ಕೊಟ್ಟಿದ್ದಾರೆ ನಮಗೆ, ಅವರ ಇಂಜಿನಿಯರು. ಆ ಕಾಮಗಾರಿ 2 ತಿಂಗಳೊಳಗೆ ಮಾಡಲಿಲ್ಲ ಅಂದರೆ ನಾವು ಸಾರ್ವಜನಿಕರ ಸಹಕಾರದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಪುರಸಭೆಗೆ ಮುತ್ತಿಗೆ ಹಾಕಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ. ಈ ಬಗ್ಗೆ ಅಧಿಕಾರಿಗಳಿಗೆ 2 ತಿಂಗಳ ಕಾಲಾವಕಾಶ ಕೊಟ್ಟಿದ್ದೀವಿ. ಈ ಸಂದರ್ಭ ಗೌರವಾಧ್ಯಕ್ಷ ನಾಗರಾಜ್, ಜಿಲ್ಲಾ ಉಪಾಧ್ಯಕ್ಷ ಸರಳ ರಾಮಣ್ಣ, ಸಂಘಟನಾ ಕಾರ್ಯದರ್ಶಿ ನಿರ್ಮಲಾ ಮತ್ತಿತರ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಕೊಡಗು ಜಿಲ್ಲಾ ವೀರಶೈವ ಲಿಂಗಾಯತ ಯುವ ಘಟಕದ ವತಿಯಿಂದ ಜೂನ್ 13ರಂದು ಗುಡುಗಳಲೆ ಜಾತ್ರಾ ಮೈದಾನದಲ್ಲಿ ಬಸವೇಶ್ವರ ಜಯಂತಿ, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಜಯಂತಿ, ರೇಣುಕಾಚಾರ್ಯರ ಜಯಂತಿ ಮತ್ತು ಕೊಡಗು ರಾಜರ ಸಂಸ್ಮರಣೆ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು
ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಹೇಳಿದ್ದಾರೆ. ಶನಿವಾರ ಸಂತೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಈ ವಿಶೇಷ ಕಾರ್ಯಕ್ರಮದಲ್ಲಿ ತುಮಕೂರು ಸಿದ್ಧಗಂಗಾ ಮಠದ ಶ್ರೀಗಳು ಸೇರಿದಂತೆ ವಿವಿಧ ಮಠದ ಪೂಜ್ಯರ ಜೊತೆಗೆ ವೀರಶೈವ ಸಮಾಜದ ರಾಷ್ಟ್ರಾಧ್ಯಕ್ಷ ಈಶ್ವರ ಖಂಡ್ರೆ ಭಾಗವಹಿಸುತ್ತಾರೆ. ಅದೇ ರೀತಿ ಕಾರ್ಯಕ್ರಮವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಹಿರಿಯ ಮುಖಂಡ ವಿಜಯೇಂದ್ರ ಉದ್ಘಾಟಿಸಲಿದ್ದಾರೆಂದರು. ಕೊಡಗು ಜಿಲ್ಲಾ ವೀರಶೈವ ಲಿಂಗಾಯತ ಯುವ ಘಟಕ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಈ ಕಾರ್ಯಕ್ರಮಕ್ಕೆ ಕೊಡಗು ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾ ಸೇರಿದಂತೆ ಸಮಾಜದ ಎಲ್ಲ ಬಾಂಧವರು ತಮ್ಮ ಸಮಾಜದ ಕಾರ್ಯಕ್ರಮ ಅಂತ ಭಾವಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಸಭಾ ಯುವ ಘಟಕ ಕೊಡಗು ಜಿಲ್ಲೆ ವತಿಯಿಂದ ತಾರೀಕು 3/6/2026 ಬೆಳಗ್ಗೆ 8 ಗಂಟೆಗೆ ಕಾರ್ಯಕ್ರಮ ಚಾಲನೆ ಕೊಡ್ತೀವಿ. KRC ಸರ್ಕಲ್ನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ. ವಾದ್ಯ ಹಾಗೂ ವೀರಗಾಸೆ ಹೀಗೆ ಅನೇಕ ಕಾರ್ಯಕ್ರಮಗಳಿರ್ತದೆ. ಅದರೊಟ್ಟಿಗೆ ಸಭಾ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗ್ತದೆ. ಸಭಾ ಕಾರ್ಯಕ್ರಮ ನಂತರ ಎಲ್ಲರಿಗೂ ಊಟದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ ಸಹ ಅದರಲ್ಲಿ ಹಮ್ಮಿಕೊಂಡಿರ್ತೇವೆ. ಈ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯಲ್ಲಿ ಎಲ್ಲ ಸಮಾಜ ಬಾಂಧವರು ಒಗ್ಗಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ. ಬರುವ ಜೂನ್ 13ನೇ ತಾರೀಕಿನಂದು ಕೊಡಗು ಜಿಲ್ಲಾ ಮಟ್ಟದ ಶ್ರೀ ವಿಶ್ವಗುರು ಬಸವೇಶ್ವರರ ಜಯಂತಿ ಮಹೋತ್ಸವ, ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಶಿವಕುಮಾರ ಶಿವಯೋಗಿಗಳವರ ಜಯಂತಿ ಮಹೋತ್ಸವ, ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಮಹೋತ್ಸವ, ಕೊಡಗನ್ನ 250 ವರ್ಷಗಳ ಕಾಲ ಆಳಿದಂತಹ ಹಾಲೇರಿ ಅರಸರ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಹೆಮ್ಮನೆ ಪುಟ್ಟಬಸಪ್ಪನವರ ಸಂಸ್ಮರಣೋತ್ಸವ ಕಾರ್ಯಕ್ರಮ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧಗಂಗಾ ಮಠದ ಪೂಜ್ಯರ ಜೊತೆಗೆ ನಮ್ಮ ವೀರಶೈವ ಸಮಾಜದ ರಾಷ್ಟ್ರದ ಅಧ್ಯಕ್ಷರಾದ ಈಶ್ವರ ಖಂಡ್ರೆಯವರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಿಜೆಪಿ ರಾಜ್ಯದ ಅಧ್ಯಕ್ಷರು ಹಿರಿಯ ಮುಖಂಡರು ಆದಂಥ ವಿಜೇಂದ್ರ ಅವರು ಒಂದು ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಒಂದು ಆಯೋಜನೆಯನ್ನು ಜಿಲ್ಲಾ ಯುವ ಘಟಕ ಹಮ್ಮಿಕೊಂಡಿರ್ತಕ್ಕಂಥದ್ದು. ಯುವ ಘಟಕದ ಅಧ್ಯಕ್ಷರಾದ ಮೋಕ್ಷಿತ್ ರಾಜರವರು ಇದ್ದಾರೆ. ಅದೇ ರೀತಿ ಆ ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿ ನಮ್ಮ ಮನೆಹಳ್ಳಿಯ ಪರಮ ಪೂಜ್ಯರು ಕೂಡ ಇರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದ ಕೊಡಗು ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರು ಕೂಡ ಕಾರ್ಯಕ್ರಮದಲ್ಲಿ ನಮ್ಮದೇ ಕಾರ್ಯಕ್ರಮ, ನಮ್ಮ ಸಮಾಜದ ಕಾರ್ಯಕ್ರಮ ಅಂತ ಹೇಳಿ ಭಾಗವಹಿಸಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಎಲ್ಲರನ್ನೂ ಕೂಡ ಕೋರ್ಕೊಡ್ತೇವೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಮಹಾಸಭಾ, ಅದೇ ರೀತಿ ಕೊಡಗು ಜಿಲ್ಲಾ ವೀರಶೈವ ಲಿಂಗಾಯತ ಯುವ ಘಟಕ ಇದರ ವತಿಯಿಂದ ದಿನಾಂಕ 13/6/26ನೇ ಶನಿವಾರ ಸಂತೆ ಗುರುಗಳ್ಳೆಯ ಜಾತ್ರಾಬಾಣೆಯಲ್ಲಿ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಬಸವೇಶ್ವರ ಜಯಂತಿ, ಶಿವಕುಮಾರ ಸ್ವಾಮೀಜಿ ಜಯಂತಿ, ರೇಣುಕಾಚಾರ್ಯ ಜಯಂತಿ ಮತ್ತು ರಾಜರ ಸಂಸ್ಮರಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಪರಮ ಪೂಜ್ಯರು ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸ್ತಾ ಇದ್ದಾರೆ. ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರು, ಶ್ರೀ ಸಿದ್ಧಗಂಗಾ ಮಠದ ಹಿರಿಯ ಪೂಜ್ಯರು ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಹೋಗಿ ಭಿನ್ನವನ್ನು ಹಾಕಿದಾಗ ಬರ್ತೀನಿ ಅಂತ ಮತ್ತು ಅವರ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಪೂರ್ವಭಾವಿಯಾಗಿ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ನಾವು ಕೊಡ್ತಾ ಇರ್ತಕ್ಕಂಥದ್ದು. ಸಮಾಜದ ಎಲ್ಲ ಬಾಂಧವರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಪಡೆಗೊಳ್ಳಬೇಕು. ಸಮಾಜದ ಒಂದು ಕಾರ್ಯಕ್ರಮ, ವಿಶ್ವಗುರು ಬಸವಣ್ಣನವರ ಒಂದು ಕಾರ್ಯಕ್ರಮ, 250 ವರ್ಷ ನಮ್ಮನ್ನು ರಾಜರು ಆಳಿರುವಂಥದ್ದು. ಅಂತಹ ಒಂದು ಮಹಾರಾಜರ ಸಂಸ್ಮರಣೆ ಸಮಾಜದ ಹಿರಿಯ ಮುಖಂಡರುಗಳು, ರಾಜಕೀಯ ಮುತ್ಸದ್ದಿಗಳು, ರಾಷ್ಟ್ರ ನಾಯಕರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕೊಡಗು ಜಿಲ್ಲೆಯ ಎಲ್ಲ ಪ್ರತಿಭಾ ಪುರಸ್ಕಾರವನ್ನು ನೀಡತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಸಭೆಗಳನ್ನು ಕರೆದಿರುವಂಥದ್ದು ಮತ್ತು ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಭೂತಪೂರ್ವವಾಗಿ 5,000 ಒಂದು ಗೋಷ್ಠಿಯಲ್ಲಿ ಕಲ್ಲಳ್ಳಿ ಮಠದ ರುದ್ರಮುನಿ ಸ್ವಾಮೀಜಿ,
ವೀರಶೈವ ಮಹಾಸಭಾ ಯುವ ಘಟಕದ ಕೊಡಗು ಜಿಲ್ಲಾಧ್ಯಕ್ಷ ಮೋಕ್ಷಿಕ್ ರಾಜ್ ಮಾತನಾಡಿದರು. ಕೊಡಗು ಜಿಲ್ಲೆಯಲ್ಲಿರುವ ಸುಮಾರು 60,000ಕ್ಕೂ ಅಧಿಕ ನಿವೇಶನ ರಹಿತ ಬಡವರಿಗೆ ತಲಾ 5 ಸೆಂಟ್ ನಿವೇಶನ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ಮೇ 29ರಂದು ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಕೊಡಗು ಜಿಲ್ಲಾಧ್ಯಕ್ಷ ಕೆ ಮಣ್ಣಪ್ಪ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಮತ್ತು ನವ ಕರ್ನಾಟಕ ನಿರ್ಮಾಣ ಆಂದೋಲನ ಸಮಿತಿ ವತಿಯಿಂದ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಹಳೆ ಖಾಸಗಿ ಬಸ್ ನಿಲ್ದಾಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೇಡಿಕೆಗಳನ್ನು ಮಂಡಿಸಲಾಗುವುದು ಎಂದರು. ಪ್ರತಿಭಟನೆಯಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷ ಬಾರಸಂದ್ರ ಮುನಿಯಪ್ಪ, ರಾಜ್ಯ ಸಂಯೋಜಕ ಗೋಪಿನಾಥ್, ಖಜಾಂಚಿ ಆರ್ ಮುನಿಯಪ್ಪ, ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ, ವಿರಾಜಪೇಟೆ ಕ್ಷೇತ್ರದ ಮಾಜಿ ಶಾಸಕ ಎಚ್.ಡಿ. ಬಸವರಾಜು, ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್, ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಎನ್ ಮೂರ್ತಿ, ಯುನೈಟೆಡ್ ಕಿಸಾನ್ ಸಭಾದ ರಾಜ್ಯಾಧ್ಯಕ್ಷ ಡಿಎಸ್ ನಿರ್ವಾಣಪ್ಪ ಸೇರಿದಂತೆ ಹಲವು ರಾಜ್ಯ ನಾಯಕರು ಮತ್ತು ಕೊಡಗು ಜಿಲ್ಲೆಯ ಮುಖಂಡರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಇಲ್ಲಿ ಕೊಡಗಿನಲ್ಲಿ ಬಹಳಷ್ಟು ವರ್ಷಗಳಿಂದ ಸ್ವತಂತ್ರ ಪೂರ್ವದಿಂದ ಇವತ್ತು ಬಡವರು ಕೊಡಗಿನಲ್ಲಿ ತೋಟಗಾರಿಕೆಯಾಗಿ ಜೀವನ ಸಾಗಿಸಿದ್ದಾರೆ. ಆದರೆ ಕೊಡಗಿನಲ್ಲಿ ಇವರಿಗೆ ಯಾವುದೇ ರೀತಿಯ ಒಂದು ಸೌಲಭ್ಯಗಳನ್ನು ಸರ್ಕಾರ ಕೊಡುತ್ತೆ ಮುಂದಾಗಿದೆ. ಇವತ್ತು ಭೂಮಿ ಸಂಪೂರ್ಣವಾಗಿ ಶ್ರೀಮಂತರ ಪಾಲಾಗಿದೆ. ಆ ಶ್ರೀಮಂತರ ಪಾಲಾಗಿದ್ದು ಬಡವರಿಗೆ ಕನಿಷ್ಠ ಒಂದು ನಿವೇಶನ ಪರಿಸ್ಥಿತಿಗೆ ಕೂಡ ಸರ್ಕಾರದ ಭೂಮಿ ಇಲ್ಲದಂತ ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತೀವಿ. ಒಂದು ಸರ್ಕಾರ ಜಿಲ್ಲಾಡಳಿತ ಇವತ್ತು ಪ್ರತಿಯೊಂದು ಗ್ರಾಮಗಳಲ್ಲಿ ನೋಡಿದಾಗ ಎಲ್ಲ ಬಡವರ ಪಂಚಾಯತಿಗಳಲ್ಲಿ ಅವರ ನಿವೇಶನ ರೈತರ ಕುಟುಂಬಗಳ ಪಟ್ಟಿಯನ್ನು ತೆಗೆದುತ್ತಾರೆ ಹೊರತು ಯಾವುದೇ ರೀತಿಯಲ್ಲಿ ಅವರಿಗಾಗಿ ಜಾಗವನ್ನು ಮೀಸಲಿಡುವಂಥದ್ದಾಗಲಿ ಮತ್ತೆ ಮನೆಗಳ ಕೊಡಿಸುವಂಥ ಕಾರ್ಯಗಳನ್ನ ಎಲ್ಲೂ ಕೂಡ ಮಾಡ್ತಿಲ್ಲ. ಇದನ್ನು ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಪ್ರತಿಭಟನೆ ಮಾಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡು ದಿನಾಂಕ 29/5/2026 ನಾಳೆ ಶುಕ್ರವಾರ ದಿವಸ ನಾವು ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ. ಇದಕ್ಕೆ ನಮ್ಮ ರಾಜ್ಯ ನಾಯಕರುಗಳಾದಂಥ ನಮ್ಮ ರಾಜ್ಯಾಧ್ಯಕ್ಷರು ಮುನಿಯಪ್ಪನವರು, ಇಬ್ರಾಹಿಂ ಸರ್ ಅವರು, ಹಾಗೆಯೇ ಗೋಷ್ಠಿಯಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಎ ಕುಸುಮಾವತಿ, ಉಪಾಧ್ಯಕ್ಷರಾದ ಟಿ ಜಗದೀಶ್, ಕಿರಣ್, ಎಂ ಮಾದೇಶ್, ಕಾರ್ಯದರ್ಶಿಗಳಾದ ಶಿವಪ್ಪ ಹಾಗೂ ಸುದೀಪ್ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮೇ 29 ಮತ್ತು 30ರಂದು ಸುಂಟಿಕೊಪ್ಪದ ಎಸ್ಎಸ್ ಇಂಟರ್ನ್ಯಾಷನಲ್ ಸಭಾಂಗಣದ ಕವಿಶಿಷ್ಯ ಪಂಜೆ ಮಂಗೇಶರಾಯರ ವೇದಿಕೆಯಲ್ಲಿ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಅವರು ಸಮ್ಮೇಳನದ ವಿವರಗಳನ್ನು ನೀಡಿ, ಸಮ್ಮೇಳನದ ಸರ್ವಾಧ್ಯಕ್ಷರಾದ ಹಿರಿಯ ಸಾಹಿತಿ, ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತ ಅಬ್ದುಲ್ ರಶೀದ್ ಅವರ ಉಪಸ್ಥಿತಿಯಲ್ಲಿ 2 ದಿನಗಳ ಕಾಲ ಕನ್ನಡ ನುಡಿ ಹಬ್ಬ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು. 29ರಂದು ಬೆಳಿಗ್ಗೆ ರಾಷ್ಟ್ರಧ್ವಜ, ನಾಡಧ್ವಜ ಮತ್ತು ಪರಿಷತ್ತಿನ ಧ್ವಜದ ಆರೋಹಣದೊಂದಿಗೆ ಸಮ್ಮೇಳನ ಪ್ರಾರಂಭವಾಗಲಿದೆ. ಇದೇ ಸಂದರ್ಭ ಸುಂಟಿಕೊಪ್ಪ ವ್ಯಾಪ್ತಿಯ 19 ಹಿರಿಯ ಚೇತನಗಳನ್ನು ಸ್ಮರಿಸುವ ದ್ವಾರಗಳನ್ನು ಗಣ್ಯರು ಉದ್ಘಾಟಿಸಲಿದ್ದಾರೆಂದರು. ಅಂದು ಬೆಳಿಗ್ಗೆ 9 ಗಂಟೆಗೆ ಸುಂಟಿಕೊಪ್ಪದ ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ಮುಖ್ಯ ರಸ್ತೆಗಾಗಿ ಅಯ್ಯಪ್ಪ ದೇವಾಲಯದ ಮೂಲಕ ಗದ್ದೆಹಳ್ಳದ ಎಸ್ಎಸ್ ಇಂಟರ್ನ್ಯಾಷನಲ್ ಹಾಲ್ನಲ್ಲಿ ನಿರ್ಮಿಸಲಾಗಿರುವ ಗುಂಡುಗುಟ್ಟಿ ಮಂಜುನಾಥಯ್ಯ ಸಭಾಂಗಣದವರೆಗೆ ಸಮ್ಮೇಳನಾಧ್ಯಕ್ಷ ಅಬ್ದುಲ್ ರಶೀದ್ ಅವರ ಮೆರವಣಿಗೆ ವಿವಿಧ ಕಲಾ ತಂಡಗಳೊಂದಿಗೆ ನಡೆಯಲಿದೆ ಎಂದರು. ಸಾಹಿತಿ ಡಿಎನ್ ಕೃಷ್ಣಯ್ಯ ಮಹಾದ್ವಾರ, ಸಾಹಿತಿ ಜಿಟಿ ನಾರಾಯಣರಾವ್ ಪುಸ್ತಕ ಮಳಿಗೆ, ಛಾಯಾಗ್ರಾಹಕ ದಿವಂಗತ ಬಿಎಫ್ ಮೊಹಿದೀನ್ ಚಿತ್ರಕಲಾ ಮತ್ತು ಛಾಯಾಚಿತ್ರ ಪ್ರದರ್ಶನ ಮಳಿಗೆ, ಕಮಲ ಕರಿಯಪ್ಪ ಜ್ಞಾಪಕಾರ್ಥ ಸ್ತ್ರೀಶಕ್ತಿ ಮಳಿಗೆ, ಗುಂಡುಗುಟ್ಟಿ ಮಂಜುನಾಥಯ್ಯ ಸಭಾಂಗಣ ಮತ್ತು ಕವಿಶಿಷ್ಯ ಪಂಜೆ ಮಂಗೇಶರಾಯರ ವೇದಿಕೆ ಉದ್ಘಾಟನೆಯನ್ನು ಗಣ್ಯರು ಮಾಡಲಿದ್ದಾರೆಂದರು. ಅಂದು ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ಸಮ್ಮೇಳನದ ಸವಿ ನೆನಪಿಗಾಗಿ ಹೊರತರುವ ಸ್ಮರಣ ಸಂಚಿಕೆ ಸಾಹಿತ್ಯ ಸೌಹಾರ್ದವೊಂದ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಬಿಡುಗಡೆಗೊಳಿಸಲಿದ್ದಾರೆಂದು ತಿಳಿಸಿದರು. ಇದೇ ತಿಂಗಳ 29 ಮತ್ತು 30ರಂದು ಈ ಸಮ್ಮೇಳನ ಸುಂಟಿಕೊಪ್ಪದ ಎಸ್ಎಸ್ ಇಂಟರ್ನ್ಯಾಷನಲ್ ಹಾಲ್ನಲ್ಲಿ ನಿರ್ಮಿಸಲಾಗುವ ಕವಿಶಿಷ್ಯ ಪಂಜೆ ಮಂಗೇಶರಾಯರ ವೇದಿಕೆಯಲ್ಲಿ ನಡೆಯಲಿದೆ. ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಸಾಹಿತಿಗಳು, ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತ ಅಬ್ದುಲ್ ರಶೀದ್ ರವರು ಕಾರ್ಯನಿರ್ವಹಿಸಿರುತ್ತಾರೆ.
ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರು ಆದ ಮಂತರಗೌಡರು ನಿರ್ವಹಿಸಲಿದ್ದಾರೆ. ಕಾರ್ಯಾಧ್ಯಕ್ಷರಾಗಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಂ ಡಿ ಈಶ್ವರ್ ಕಾಮತ್, ಗೌರವಾಧ್ಯಕ್ಷರಾಗಿ ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಸವರಾಜ ಗೌಡರು ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಇಂಟರ್ನ್ಯಾಷನಲ್ ಹಾಲ್ನಲ್ಲಿ ನಿರ್ಮಿಸಲಾಗುವ ಗುಂಡಿಕಟ್ಟಿ ಮಂಜುನಾಥಯ್ಯ ಸಭಾಂಗಣದವರೆಗೆ ವಿವಿಧ ಕಲಾತಂಡಗಳು, ಕೆಲಸವತ್ತು ಮಹಿಳೆಯರು, ವಾದ್ಯತಂಡಗಳು, ಶ್ರೀಶಕ್ತಿ ಸಂಜೀವಿನಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಅಂಗನವಾಡಿ ಕಾರ್ಯಕರ್ತರು, ಶಿಕ್ಷಕರು, ಪ್ರತಿನಿಧಿಗಳು ಸೇರಿದಂತೆ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ ನಡೆಯುತ್ತಿದೆ. ಸಾಹಿತಿ ಕೊಡಗಿನ ಇತಿಹಾಸ ಪುಸ್ತಕ ಬರೆದಂತಹ ಸಾಹಿತಿ ಡಿ ಎನ್ ಕೃಷ್ಣಯ್ಯ ಅವರ ನೆನಪಿನಲ್ಲಿ ಮಹಾದ್ವಾರ, ಸಾಹಿತಿ ಜಿ ಟಿ ನಾರಾಯಣರಾವ್ ಅವರ ನೆನಪಿನಲ್ಲಿ ಪುಸ್ತಕಗಳಿಗೆ, ಛಾಯಾಗ್ರಾಹಕ ಬಿ ಎಫ್ ಚಿತ್ರಕಲಾ ಬಿ ಎಫ್ ಮೊಹಿದ್ದೀನ್ ಅವರ ಹೆಸರಿನಲ್ಲಿ ಚಿತ್ರಕಲಾ ಪ್ರದರ್ಶನಗಳಿಗೆ, ಕಮಲಾ ಕಾರ್ಯಕ್ರಮವರ ಸಮಾಜ ಸೇವಕರಾಗಿರುವಂತಹ ಕಮಲಾ ಕಾರ್ಯಕ್ರಮವರ ಜ್ಞಾಪಕಾರ್ಥ ಶ್ರೀಶಕ್ತಿಗಳಿಗೆ, ಗುಂಡುಗುಂಡಿ ಮಂಜುನಾಥಯ್ಯ ಸಭಾಂಗಣ ಮತ್ತು ಕವಿಶಿಷ್ಯ ಸಂಜೆ ಮಂಗೇಶ್ವರಾಯರ ವೇದಿಕೆಯ ಉದ್ಘಾಟನೆಯನ್ನು ಕೂಡ ಗಣ್ಯರು ಮಾಡಲಿದ್ದಾರೆ. 2002-03ನೇ ಸಾಲಿನ ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಜೂನಿಯರ್ ಕಾಲೇಜು ಮಡಿಕೇರಿ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಮಡಿಕೇರಿಯ ಅಶೋಕ ಪ್ಯಾಲೇಸ್ನಲ್ಲಿ ಭಾನುವಾರ ನಡೆಯಿತು. ಈ ಕಾರ್ಯಕ್ರಮವನ್ನು ಮಡಿಕೇರಿಯ ಮನ್ಸೂರ್ ಅಲಿ ಫರ್ಜ್, ಸಂದೀಪ್ ಬೆಂಗಳೂರು ಹಾಗೂ ಗೋಪಿನಾಥ್ ಅವರ ಪ್ರಯತ್ನದಿಂದ ಆಯೋಜನೆ ಮಾಡಲಾಗಿತ್ತು. ಸುಮಾರು 35 ಮಂದಿ ಹಳೆಯ ವಿದ್ಯಾರ್ಥಿಗಳು ಕರ್ನಾಟಕದ ವಿವಿಧ ಭಾಗಗಳಿಂದ ಆಗಮಿಸಿದ್ದು, ಕೇರಳದಿಂದಲೂ ಸ್ನೇಹಿತರು ಭಾಗವಹಿಸಿರುವುದು ವಿಶೇಷವಾಗಿತ್ತು. ಸುಮಾರು 25 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಮತ್ತೆ ಭೇಟಿಯಾದ ಸಹಪಾಠಿಗಳು ಹಳೆಯ ದಿನಗಳ ನೆನಪುಗಳನ್ನು ಹಂಚಿಕೊಂಡು ಭಾವುಕರಾದರು. ಕೇವಲ 1 ವಾರದ ಅವಧಿಯಲ್ಲಿ ಹಳೆಯ ಸ್ನೇಹಿತರನ್ನ ಹುಡುಕಿ ಸಂಪರ್ಕಿಸಿ ಎಲ್ಲರನ್ನ ಒಂದಾಗಿ ಸೇರಿಸಿರುವುದು ವಿಶೇಷ ಮೆಚ್ಚುಗೆಗೆ ಪಾತ್ರವಾಯಿತು. ದೇಶ ಕಂಡ ಅತ್ಯುತ್ತಮ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಕೊಡಗು ದಂತ ವೈದ್ಯಕೀಯ ಕಾಲೇಜು ವಿಶೇಷ ಛಾಪನ್ನು ಮೂಡಿಸಿದೆ ಎಂದು ಅಕಾಡೆಮಿ ಆಫ್ ಇಂಪ್ಲಾಂಟ್ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಆಶೀಶ್ ಕಕ್ಕಾರ್ ಶ್ಲಾಘನೆ ವ್ಯಕ್ತಪಡಿಸಿದರು. ವಿರಾಜಪೇಟೆಯ ಮಗ್ಗೋಲದಲ್ಲಿರುವ ಕೊಡಗು ದಂತ ವೈದ್ಯಕೀಯ ಮಹಾವಿದ್ಯಾಲಯ ವತಿಯಿಂದ ಕಾಲೇಜು ಸಭಾಂಗಣದಲ್ಲಿ ದಂತ ವೈದ್ಯಕೀಯ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಅವರು, ವಿಶೇಷ ಸಾಧನೆ ಮತ್ತು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಕೊಡಗು ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಕೆ.ಸಿ. ಪೊನ್ನಪ್ಪ ಅವರು 2025-26ನೇ ಸಾಲಿನ ಕಾಲೇಜು ಮಾಡಿದ ಸಾಧನೆ ಬಗ್ಗೆ ವಾರ್ಷಿಕ ವರದಿಯನ್ನು ಮಂಡಿಸಿದರು. I passed my graduation in the year of 2010. Then after that, along with the industry, I had done my law graduation and I had kept my hobbies alive of writing, art and literature and writing songs. And the support after leaving the college also, I got the support from the college.
I was in contact with so many staff of Truth Institute of Data Science and with students especially. I am very lucky to be a student of this college. ಕೊಡಗು ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸುನಿಲ್ ಮುದ್ದಯ್ಯ, ಕಂಜಿತಂಡ ಅಯ್ಯಪ್ಪ, ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಅಲ್ಬಾ ಮರಿಯಾ, ಕಾರ್ಯದರ್ಶಿ ಕಲ್ಯಾಟಂಡ ಶ್ರೀಯಾನ, ಕೊಡಗು ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರು, ಕಾಲೇಜು ಉಪನ್ಯಾಸಕರು, ವಿದ್ಯಾರ್ಥಿಗಳು ಈ ಸಂದರ್ಭ ಹಾಜರಿದ್ದರು.